ಸರ್, ಈಗ ಹಾಲಿನ ದರ ಹೆಚ್ಚಳ ಆದ ಬೆನ್ನಲ್ಲೇ ರೈತರ ಆಕ್ರೋಶ ಶುರುವಾಗಿದೆ ಸರ್. ನಮಗೆ ಪ್ರೋತ್ಸಾಹ ಧನ ಕೊಡ್ತಾ ಇಲ್ಲ, ಚುನಾವಣೆಯ ಸಂದರ್ಭದಲ್ಲಿ ₹2 ಜಾಸ್ತಿ ಮಾಡ್ತಾರೆ ಅನ್ನೋಂಥದ್ದು ಹೇಳಿದ್ರು ಕಾಂಗ್ರೆಸ್ನವರು. ಆದ್ರೆ ನಿನ್ನೆ ಹಾಲಿನ ದರ ಹೆಚ್ಚಳ ಮಾಡಿದೆ, ಅದರಿಂದ ₹1 ಕೂಡ ರೈತರ ಪಾಲು ಸಿಗಲ್ಲ. ನೋಡಿ, ಬಹಳ ಸ್ಪಷ್ಟವಾಗಿ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿರೋದು ಅನ್ನ ಗಮನಿಸಬೇಕಾಗ್ತದೆ. ದರ ಹೆಚ್ಚಳ ಮಾಡಿರೋದು ರೈತರು ಏನು ಉತ್ಪಾದನೆ ಮಾಡ್ತಾ ಇದ್ದಾರೆ ಹೆಚ್ಚು ಹಾಲು, ಅದನ್ನು ಕೂಡ ಖರೀದಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇವತ್ತಿಲ್ಲ ನಾಳೆ ಏನು ಬೆನಿಫಿಟ್ ಸಂಸ್ಥೆಗಳಿಗೆ ಸಿಗ್ತಾ ಇದೆ ಅದು ರೈತರಿಗೆ ಹೋಗಲೇಬೇಕಲ್ಲ. ಸೊ ಅದರಿಂದ ಈಗ ಹೋದ ಬಾರಿಗೂ ಕೂಡ ದರ ಹೆಚ್ಚಳಿಕೆ ಮಾಡಿದಾಗ ಅದಕ್ಕೆ ರೈತರಿಗೆ ಲಾಭ ಆಯಿತು. ಸೊ ಇನ್ನು ಅದು ಇವತ್ತಿಂದ ಜಾರಿಗೆ ಬಂದಿದೆ. ನೋಡೋಣ ಈಗ ಮುಂದೆ ಹೇಗಾಗ್ತದೆ ಅಂತ. ಸೊ ಅದರಿಂದ ಆಮೇಲೆ ನಾವು ದರ ಹೆಚ್ಚು ಮಾಡಿದರೆ ಕ್ವಾಂಟಿಟಿನೂ ಜಾಸ್ತಿ ಆಗಿದೆ ಅಲ್ಲ. ಸೊ ದಯವಿಟ್ಟು ಅದೆಲ್ಲನೂ ಕೂಡ ವೈಜ್ಞಾನಿಕವಾಗಿ ಪರಿಗಣಿಸಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ನನಗೆ ಭಾಳ ಸಂತೋಷ ಏನಾಯಿತು ಅಂದರೆ 10 ವರ್ಷ ಆದಮೇಲೆ BJPಯವರು ಬೆಲೆ ಏರಿಕೆ ಬಗ್ಗೆ ಮಾತನಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. BJP ರೂಲ್ಡ್ ಸ್ಟೇಟ್ಸ್ನಲ್ಲಿ 1 ಲೀಟ್ರ್ ಹಾಲು ಎಷ್ಟು, 1 ಲೀಟ್ರ್ ಪೆಟ್ರೋಲ್ ಎಷ್ಟು ಪಟ್ಟಿ ಮಾಡಲಿ, ಕರ್ನಾಟಕಕ್ಕೆ ಹೋಲಿಕೆ ಮಾಡಲಿ. 10 ವರ್ಷ ಆದಮೇಲೆ ಕೊನೆಗನ ಬಾಯಿಗೆ ಬಂದಿದೆ ಅಲ್ಲ ಇವರಿಗೆ, ಬೆಲೆ ಏರಿಕೆ ಆಗ್ತಾ ಇದೆ ಅಂತ. ಬೆಲೆ ಏರಿಕೆ ಆಗ್ತಾ ಇರೋದು ಕಾರಣ ಯಾರು? ಸಿದ್ದರಾಮಯ್ಯನವರ, ಮೋದಿಯವರ? ಯಾರು 10 ವರ್ಷದಿಂದ ಈ ದೇಶವನ್ನು ಆಳ್ತಾ ಇರೋದು? ಯಾರು ನೋಟುಬಂದಿ ತಂದಿದ್ದು? ಯಾರು ಅವೈಜ್ಞಾನಿಕವಾದ ಲಾಕ್ಡೌನ್ ಮಾಡಿದ್ದು? 40-50 ವರ್ಷದಲ್ಲಿ ಇರಲಾರ್ದಂಥ ನಿರುದ್ಯೋಗ ಸೃಷ್ಟಿ ಮಾಡೋಕ್ಕೆ ಕಾರಣ ಯಾರು? ಇನ್ಫ್ಲೇಷನನ್ನು ಜಾಸ್ತಿ ಮಾಡಿದ್ದು ಯಾರು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಜಾಸ್ತಿ ಮಾಡಿಸಿದ್ದು ಯಾರು? ಒಂದು ವೆಜ್ ಥಾಲಿಗೆ 10 ವರ್ಷದ ಹಿಂದೆ ಏನು ರೇಟ್ ಇತ್ತು, 5 ವರ್ಷದ ಹಿಂದೆ ಏನು ರೇಟ್ ಇತ್ತು, ಇವಾಗ ಏನು ರೇಟ್ ಇದೆ, ಅದ್ರ ಬಗ್ಗೆ ಮಾತಾಡಲಿ. ಸಿಲಿಂಡ್ರ್ ಎಷ್ಟಾಗಿದೆ, ನಮ್ಮ ಕಾಲದಲ್ಲಿ ಎಷ್ಟಿತ್ತು, ಇವ್ರ ಕಾಲದಲ್ಲಿ ಎಷ್ಟಾಗಿದೆ ನೋಡಲಿ, ಹೋಲಿಕೆ ಮಾಡಲಿ. ಅವ್ರ ಕಡೆ BJP ರಾಜ್ಯಗಳಲ್ಲಿ ಎಷ್ಟಿದೆ, ನಮ್ಮ ರಾಜ್ಯದಲ್ಲಿ ಎಷ್ಟಿದೆ, ಎಲ್ಲರಿಗಿಂತ ಕಮ್ಮಿ ಇಲ್ಲೇ ಇರೋದು. ಆದರೆ ಕೊನೆಗಾಗಿ BJPಯವರು ಬೆಲೆ ಏರಿಕೆ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದ್ದಾರಲ್ಲ, ಅದು ಭಾಳ ಸ್ವಾಗತಾರ್ಹ. ಈಗಾನ ಅವರಿಗೆ ಸಾಮಾನ್ಯ ಜನರ ಏನು ನೋವಿದೆ ಅದು ಅರ್ಥ ಆಗ್ತಾ ಇದೆ. ಅಂದ್ರೂ ಕೂಡ ನಾವು ನಮ್ಮ ಸರ್ಕಾರದಲ್ಲಿ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಅತಿ ಕಮ್ಮಿ ಆಗಿದೆ. ಸೊ ಅವರು ಬೆಲೆ ಏರಿಕೆ ಮಾಡಿದಾಗ ದೇಶಕ್ಕೆ ಒಳ್ಳೆಯದು. ದೇಶ ಕಟ್ಲಿಕ್ಕೆ ಮಾಡ್ತಾ ಇದ್ದಾರೆ, ನಾಗರಿಕರ ಬಾಳನ್ನ ಹಸನ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ನಾವು ಮಾಡಿದ್ರೆ ಅದಕ್ಕೆ ಪ್ರತಿಭಟನೆ ಮಾಡ್ತಾರೆ. ಫಸ್ಟು ಹೋಗಿ ಪ್ರಧಾನಮಂತ್ರಿ ಕಚೇರಿ ಮುಂದೆ, ಪ್ರಧಾನಮಂತ್ರಿಯ ಮನೆ ಮುಂದೆ ಇವ್ರು ಪ್ರತಿಭಟನೆ ಮಾಡಬೇಕು. ಅದಾದ್ಮೇಲೆ ಇಲ್ಲಿ ಬರಲಿ. ಸರ್, ನಿನ್ನೆ ಜಮೀರ್ ಅಹಮದ್ ಅವರೊಂದು ಮಾತನ್ನ ಹೇಳಿದ್ದಾರೆ ಸರ್, ಮುಸ್ಲಿಂ ಸಮುದಾಯದ ಮುಂದೆ ಮುಸ್ಲಿಂ ಓಟ್ಗಳಿಂದನೇ ಗೆದ್ದಿರು ಅನ್ನೋಂಥದ್ದು. ನೋಡಿ, ಗೆದ್ದ ಮೇಲೆ ಜನರಿಗೆ, ಪ್ರಜೆಗಳಿಗೆ ತಲೆ ಬಾಗ್ಬಿಟ್ಟೆ ಕೆಲಸ ಮಾಡಬೇಕು. ಜನತಾ ಜನಾರ್ದನ್ ಅಂತ ನಾವು ಯಾಕೆ ಹೇಳ್ತೀವಿ? ಜನರು ನಮ್ಗೆ ಆಯ್ಕೆ ಮಾಡೋದಲ್ವಾ. ನಾವು ಹೋಗಿ 100 ತೆಂಗು ಹೊಡೆದ್ರೆ ನಾವು MLA ಆಗ್ತೀವ, MP ಆಗ್ತೀವ? ಇಲ್ಲ, ಜನರು ಆಯ್ಕೆ ಮನಸ್ಸು ಮಾಡಿದ್ರೆ ನಾವು ಆಗ್ತೀವಿ. ಆಮೇಲೆ ಒಬ್ಬ ಪ್ರತಿನಿಧಿ ಆಯ್ಕೆ ಆಗಬೇಕಾದ್ರೆ ಹಲವಾರು ಸಮುದಾಯಗಳು, ಹಲವಾರು ಜನರು ನಮಗೆ ಮತ ಹಾಕಿರ್ತಾರೆ. ಕೆಲವು ಪ್ರಬಲವಾಗಿ ಹಾಕಿರ್ತಾರೆ, ಕೆಲವು ಸ್ವಲ್ಪನ ಹಾಕಿರ್ತಾರೆ. ಹಾಗಂತ ನಾವು ಇದರಿಂದನೇ ಆಗಿದ್ದು ಅದರಿಂದನೇ ಆಗಿದ್ದಲ್ಲ. ನಮಗೆ ಮ್ಯಾಂಡೇಟ್ ಸಿಕ್ಕಿರೋದು ರಾಜ್ಯದಲ್ಲಿ ಕೆಲಸ ಮಾಡಲಿಕ್ಕೆ. ಸಾಗರ್ ಖಂಡ್ರೆ ಇರ್ಬೋದು, ರಾಧಾಕೃಷ್ಣ ಅವರಿಗಿರ್ಬೋದು, ಕುಮಾರ್ ನಾಯಕ್ ಅವರಿಗಿರ್ಬೋದು, ಅವರಿಗೂ ಮ್ಯಾಂಡೇಟ್ ಸಿಕ್ಕಿರೋದು ಅವ್ರವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ. ಅಷ್ಟಕ್ಕೆ ಸೀಮಿತ ಇರಬೇಕು. ಸರ್, ಕಲುಷಿತ ನೀರ್ದು ಸ್ಯಾಂಪಲ್ ಟೆಸ್ಟ್ ಮಾಡಿದೆ ಸರ್. ನೋಡಿ, ನಾವು FTK ಅಂತ ನಾವು ಅಂದರೆ ನಾವು ಈ ಟೆಸ್ಟಿಂಗ್ ಕಿಟ್ಸನ್ನು ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ, ಪ್ರತಿಯೊಂದು ಹಳ್ಳಿಗಳಿಗೆ ನಾವು ಆಗಲೇ ಕೊಟ್ಟಿದ್ದೀವಿ. PDOಗಳಿಗೆ ಮತ್ತು ವಾಟರ್ಮ್ಯಾನ್ಗಳಿಗೆ ಮತ್ತು ನಮ್ಮ JEಗಳಿಗೆ ಕೂಡ ಅದಕ್ಕೆ ತರಬೇತಿಯನ್ನು ನಾವು ನೀಡಿದ್ದೀವಿ. ಈಗಾಗಲೇ ಸುಮಾರು 4 ಲಕ್ಷಕ್ಕಿಂತ ಹೆಚ್ಚು ಸ್ಯಾಂಪಲನ್ನು ನಾವು ಈಗಾಗಲೇ ಟೆಸ್ಟ್ ಮಾಡ್ತಾ ಇದ್ದೀವಿ. ಇನ್ಮೇಲಿಂದ ಮಾನ್ಸೂನ್ ಪ್ರಿಪೇರ್ಡ್ನೆಸ್ ಅಂತ ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಅಂದರೆ ಆಲ್ಮೋಸ್ಟ್ ಈ ಮಳೆಗಾಲದ ಸಂದರ್ಭದಲ್ಲಿ ಎವ್ರಿ ಆಲ್ಟರ್ನೇಟ್ ಡೇಸ್ ಟೆಸ್ಟಿಂಗ್ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದು ಸ್ವಲ್ಪ ಇನ್ನೂ ಸ್ವಲ್ಪ ಚುರುಕುಗೊಳಿಸಬೇಕಾಗಿದೆ. ಸೊ ನಿನ್ನೆನೂ ನನ್ನ ಅಧಿಕಾರಿಗಳ ಜೊತೆ ಒಂದು ರಿವ್ಯೂ ಮಾಡಿದ್ದೀನಿ. ಸೊ ಹಿಂದೆ ಇವೆಲ್ಲ ಆಗ್ತಾ ಇರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದಮೇಲೆ FTKಗಳನ್ನು ನಾವು ಎಲ್ಲ ಕಡೆ ಕೊಟ್ಟು, ಟೆಸ್ಟಿಂಗ್ ಕಿಟ್ಗಳನ್ನು ಎಲ್ಲ ಕಡೆ ಕೊಟ್ಟು ಅದಕ್ಕೆ ಡೇ ಟು ಡೇ ಮಾನಿಟರಿಂಗನ್ನು ನಾವು ಮಾಡ್ತಾ ಇದ್ದೀವಿ. ನಿನ್ನೆ ಶಾಸಕರ ಲಿಂಗಾಯತ್ ಶಾಸಕಿ ಮಾಡಿ ಒಂದು ಪಕ್ಷ ಸಂಘಟನೆಯಲ್ಲಿ ಲಿಂಗಾಯತರಿಗೆ ಅವಕಾಶ ಕೊಡಬೇಕು ಅನ್ನೋಂಥದ್ದು ಒಂದು, ಎರಡನೇದು ಸಚಿವರೊಬ್ಬರ ಮೇಲೆ ದೂರು ಕೊಟ್ಟಿದ್ದಾರೆ ಅನ್ನೋಂಥದ್ದು ಸರ್, ಹಸ್ತಕ್ಷೇಪದ. ನೋಡಿ, ಹೈಕಮಾಂಡಿಗೆ ಭೇಟಿ ಆಗೋಕ್ಕೆ ಎಲ್ಲರಿಗೂ ಅವಕಾಶ ಇದೆ. ನೀವು ಭೇಟಿ ಆಗ್ಬೋದು, ನಾನು ಭೇಟಿ ಆಗ್ಬೋದು.
ಯಾವ್ಯಾವ ಪ್ರಸ್ತಾವನೆ ಹೇಳಬೇಕು ಅಲ್ಲಿ ಹೈಕಮಾಂಡ್ ಹತ್ರ ಹೇಳ್ಕೋಬೋದು. ನಿಮ್ಮ ದೂರನ ಇರ್ಬೋದು, ನಿಮ್ಮ DCM ವಿಚಾರನ ಇರ್ಬೋದು, CM ವಿಚಾರನ ಇರ್ಬೋದು. ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ, ಅದಕ್ಕೆ ತಪ್ಪೇನಿದೆ. ಈಗ ನಾವು ಹೋಗಿ ನಮ್ಮ ಹೈಕಮಾಂಡ್ ಹತ್ರ ಹೇಳ್ಕೊಳ್ಳಿಲ್ಲ ಅಂದರೆ ಹೇಗೆ ಹೇಳಿ? ಈ ಮಾಧ್ಯಮದ ಮುಂದೆ ಹೇಳಿದ್ರೆ ಏನಾದರೂ ನಮಗೆ ಅದಕ್ಕೆ ಸ್ಪಂದನೆ ಸಿಗುತ್ತಾ? ಹೈಕಮಾಂಡ್ ಹತ್ರನೇ ಹೇಳ್ಕೋಬೇಕು. DCM ಹುದ್ದೆ ಸೃಷ್ಟಿ ವಿಚಾರಕ್ಕೆ ನಾನು ಹೇಳಿದ್ದೀನಲ್ಲ, CM ಒಬ್ರಿಗೆ ಮಾಡಿ ಎಲ್ಲರಿಗೂ DCM ಮಾಡಿಬಿಡಿ. ಅದರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಪಕ್ಷಕ್ಕೆ ಒಳ್ಳೇದಾಗುತ್ತೆ, ಸಮುದಾಯಗಳಿಗೆ ಒಳ್ಳೇದಾಗುತ್ತೆ. ಮಾಡಲಿ, ಹೈಕಮಾಂಡಿಗೆ ಬಿಟ್ಟಿದ್ದು. ನೀವು DCM ಅಲ್ಲ CM ಕೇಳ್ಬೋದು ಅಂತ ಹೇಳಿದ್ದೀವಲ್ಲ, ಆದರೆ ಯಾವ ವೇದಿಕೆ ಮೇಲೆ ಕೇಳಬೇಕು, ಎಲ್ಲಿ ಕೇಳಬೇಕು? ಈಗ ನಾನು ಬಂದು ಇಲ್ಲಿ ನಿಮ್ಮ ಹತ್ರ ಕೇಳಿದ್ರೆ ನನಗೆ CM ಮಾಡಿ, DCM ಮಾಡಿ, ಮಂತ್ರಿ ಮಾಡಿ ಅಂದರೆ ಆಗುತ್ತಾ ಸರ್? ಹೈಕಮಾಂಡ್ ಹತ್ರ ಹೋಗಬೇಕು, ಅಲ್ಲಿ ಕೇಳಬೇಕು. ಇಲ್ಲಿ ಸುಮ್ಮನೆ ನಮಗೆ ಮ್ಯಾಂಡೇಟ್ ಸಿಕ್ಕಿರೋದು ಯಾವುದಕ್ಕೆ? ಜನರಿಗೆ ಕೆಲಸ ಮಾಡೋಕ್ಕೆ. ಜವಾಬ್ದಾರಿ ಸಿಕ್ಕಿದೆ ಅಲ್ಲ, ನಾವು ಮಂತ್ರಿ ಆಗಿದ್ದೀನಿ. ನನ್ನ ಇಲಾಖೆನಲ್ಲಿರುವಂಥ ಎಲ್ಲ ಯೋಜನೆ ಜನರಿಗೆ ತಲುಪಿಸೋದು, ಮತ್ತು ಅಧಿಕಾರ ಹಂಚೋದು ಫಸ್ಟ್ ಕಾರ್ಯಕರ್ತರಲ್ಲಿ ಹಂಚ್ಬೇಕು. ನಾವು ಅವರಿಂದ ತಾನೇ ನಾವಿರೋದು. ಕಾರ್ಯಕರ್ತರಿರ್ಬೋದು, ನಮ್ಮ ಸ್ಥಳೀಯ ಮುಖಂಡರಿರ್ಬೋದು. ಅದಾದಮೇಲೆ ನಮ್ಮ ಸರಣಿ ಇದೆ. ನಮಗಾಗಲೇ ಜನರ ಆಶೀರ್ವಾದ ಮಾಡಿದ್ದಾರೆ, ಪಕ್ಷನೂ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಬೇಡಿಕೆ ಏನಾದರೂ ಇರಲಿ, ಎಲ್ಲಿ ಯಾವ ವೇದಿಕೆಯಲ್ಲಿ ಕೇಳಬೇಕು ಅದಕ್ಕೆ ಕೇಳಿದ್ರೆ ಸೂಕ್ತ ಅಂತ ಅಷ್ಟೇ. ರಾಹುಲ್ ಗಾಂಧಿ ಅವರು ಒಳ್ಳೆ ಕೊನೆಗೂ ನಮ್ಮ ಪಾರ್ಲಿಮೆಂಟ್ನಲ್ಲಿ ಏನು ಒಂದು ಜನರ ಧ್ವನಿಯನ್ನು ನಾವು ಕೇಳ್ಬೋದು. ಜನರ ಇಶ್ಯೂಸ್ ಬಗ್ಗೆ ಚರ್ಚೆ ಆಗ್ಬೋದು. ಇಲ್ಲದ್ರೆ ಮುಂಚೆ ಏನಾಗ್ತಾಯಿತ್ತು, ಬರೀ ಮೋದಿಯವರ ಗುಣಗಾನ ಆಗ್ತಾಯಿತ್ತು. ವಿರೋಧ ಪಕ್ಷದವರಿಗೆಲ್ಲ ಹೊರಗೆ ಹಾಕಿ ಎಲ್ಲ MPsಗಳಿಗೆ ಡಿಸ್ಕ್ವಾಲಿಫೈ ಮಾಡೋದು, ಹೊರಗೆ ಹಾಕೋದು, ಮತ್ತು ಬಿಲ್ಗಳು ತಂದು ಪಾಸ್ ಮಾಡೋದು, ಅವೆಲ್ಲ ನಡೀತಾ ಇತ್ತು. ಕೊನೆ ಪಕ್ಷ ನಮಗೆ ಇವಾಗ ಜನರ ಧ್ವನಿಯನ್ನು ನಾವು ಕೇಳಲಿಕ್ಕೆ ಆಗ್ತದೆ. ಮತ್ತು ರಾಹುಲ್ ಗಾಂಧಿ ಅವರು ಹಲವಾರು ವರ್ಷ ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ಭಾರತ್ ಜೋಡೋ ಮಾಡಿ, ಗುವಾಹಟಿ ನಾರ್ತ್ ಈಸ್ಟಿಂದ ಇಟ್ಕೊಂಡು ಗುಜರಾತ್ ತನಕನೂ ಭಾರತ್ ಜೋಡೋ ಮಾಡಿ, ಜನರ ಜೊತೆ ಭಾಳ ಸಮೀಪವಾಗಿ ಕಾರ್ಮಿಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಯುವಕರಿರ್ಬೋದು, ಮಹಿಳೆಯರಿರ್ಬೋದು, ಇವರೆಲ್ಲರ ಜೊತೆ ಚರ್ಚೆ ಮಾಡಿದ್ದಾರೆ. ಸೊ ಒಂದು ಇಡೀ ದೇಶದ ಏನು ಸಮಸ್ಯೆಗಳಿದೆ ಜನರಿಂದನೇ ಕೇಳಿರೋದು. ಅವರು ಇವಾಗ ಜನರ ಪ್ರತಿನಿಧಿಯಾಗಿ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಇದು ಒಂದು ಒಳ್ಳೆ ಬೆಳವಣಿಗೆ ಪ್ರಜಾಪ್ರಭುತ್ವ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.